ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ವ್ಲಾಗ್ಸ್. ಆ್ಯಂಡ್ ಇವತ್ತಿನ ಸ್ಪೆಷಲ್ ಬಂದು ಸಂಕ್ರಾಂತಿ ಹಬ್ಬ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ. ನಾನು ಅಂದ್ಕೊಂಡಿದ್ದಾಗಲಿ ನೀವು ಅಂದ್ಕೊಂಡಿದ್ದಾಗಲಿ. ಆ್ಯಂಡ್ ಎಸ್, ಸೊ ಇವತ್ತೆಲ್ಲ ಏನೇನಾಗುತ್ತೆ, ಏನೇನು ಮಾಡ್ತೀವಿ ಅನ್ನೋದನ್ನ ವಿಡಿಯೋ ಮಾಡ್ತಾಯಿರ್ತೀನಿ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ. ಸೊ ಗಾಯ್ಸ್, ಇನ್ನು ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಪೂಜೆ ಇತ್ತು. ಆ್ಯಂಡ್ ಹಬ್ಬ ಅಲ್ವಾ, ಇನ್ನೂ ಎಕ್ಸ್ಟ್ರಾ ಪೂಜೆ ಇರುತ್ತೆ. ಆ್ಯಂಡ್ ಇವಾಗ ಪೂಜೆ ಮಾಡ್ತಿದ್ದಾರೆ ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ ಎಲ್ಲರೂ. ಕಿಂಬೆಲೆದೇನೋ ಸ್ವೀಟು, ಬೆಲ್ದಿದ್ದ ಕಪ್ ಅಂತಾರಲ್ಲ ಅದು. ಆ್ಯಂಡ್ ಇದು ಸ್ವೀಟ್ ಪೊಂಗಲ್ ಆ್ಯಂಡ್ ಆಲೂಗಡ್ಡೆ ಪಲ್ಯ. ಮಮ್ಮಿ ಇವಾಗ ದೋಸೆ ಹಾಕ್ತಿದ್ದಾರೆ, ಗರಿ ಗರಿ ದೋಸೆ. ನಮ್ಮ ಅಜ್ಜಿ ಆಶೀಶ್ ಎಲ್ಲ ಇವಾಗ ಟಿಫನ್ ತಿಂತಾ ಇದ್ದಾರೆ, ಸೀರಿಯಲ್ ನೋಡಿಕೊಂಡು. ನಾನು ಬೆಳೆದಿದ್ದ ಕಪ್ಪು ಇದಕ್ಕೆ ಬೇರೆ ಸ್ವೀಟ್ ತಿನ್ನಲ್ಲ ಗೈಸ್, ಇದಕ್ಕೆ ಬೇರೆನೇ ತಿನ್ನಲ್ಲ. ಸೊ ಅದಕ್ಕೆ ನೀವು ಹಂಗೇನ ಅಂತ ಕಮೆಂಟ್ ಮಾಡಿ. ನಾವಪ್ಪ ಟ್ರೆಡಿಷ್ನಲ್ ಹಾಕಲ್ಲ. ಆಲೂಗಡ್ಡೆ ಖಾರನೇ ಇಲ್ಲ, ಉಪ್ಪಿಲ್ಲ. ಪರವಾಗಿಲ್ಲ. ಅಪ್ಪ ಟ್ರೆಡಿಷ್ನಲ್ ಏನಾದ್ರು ಹಾಕೊಳ್ಳಿ. ಚೆನ್ನಾಗೈತೆ ಬಿಡ್ರಿಪ್ಪ. ಚೆನ್ನಾಗಿಲ್ಲ. ಮತ್ತು ನಾನು ಪ್ಯಾಂಟ್ ಶರ್ಟ್ ಹಾಕೊಬೋದು ಇವತ್ತು. ಪಪ್ಪ ಮೇಲೆ ಸೂಟ್ ಹಾಕಿ, ನೀವು ಹೆಣ್ಮಕ್ಳು, ನಾನು ಪ್ಯಾಂಟ್ ಶರ್ಟ್ ಹಾಕ್ತೀನಿ. ಯುಗಾದಿ ಹಬ್ಬಕ್ಕೆ ಪಂಚೆ ಹಾಕಂತೀನಲ್ಲ ನಾನು. ಹ್ಞೂ ಹಾಕೊಳ್ಳಿ. ಯುಗಾದಿ ಹಬ್ಬಕ್ಕೆ ಹಾಕಂತೀನಿ ಪಂಚೆ. ಆಫ್ ಮಾಡೋದು. ಓಕೆ, ಸಮಸ್ಯೆ ಸಿಗ್ತೇನೆ. ಸೊ ಗೈಸ್, ಇವಾಗ ನಾನು ಟಿಫನ್ ತಿಂದೆ, ಎಳ್ಳು ಬೆಲ್ಲ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊತಿದ್ದೆ. ಆ್ಯಂಡ್ ಇದೆಲ್ಲ ಮಾಡೋದ್ರಲ್ಲಿ ಇನ್ನೊಂಥರ ಚೆನ್ನಾಗಿರುತ್ತೆ ಗೈಸ್. ಹಬ್ಬದ ಟೈಮಲ್ಲಿ ಓಡಾಡೋದು, ಎಲ್ಲರ ಮನೆಗೆ ಕೊಡೋದು, ರೆಡಿ ಆಗೋದು. ಆ್ಯಂಡ್ ನನಗೆ ಇವೆಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದನ್ನೆಲ್ಲ ಸ್ವಲ್ಪ ಇಷ್ಟಪಟ್ಟು ಮಾಡ್ತೀನಿ. ನೀವು ಹಾಗೇನಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹಬ್ಬ ಬರೋಕ್ಕಿಂತ ಮುಂಚೆ ಒಂಥರ ಎನರ್ಜಿ ಇರುತ್ತೆ, ಹಬ್ಬ ಬಂದಮೇಲೆ ಒಂಥರ ಎನರ್ಜಿ ಇರುತ್ತೆ, ಹಬ್ಬ ಆಗೋದ್ಮೇಲೆ ಇನ್ನೊಂಥರ ಎನರ್ಜಿ ಇರುತ್ತೆ. ಬಟ್ ಎಲ್ಲ ಹಬ್ಬದಲ್ಲೂ ಒಂಥರ ಸೇಮ್ ಒಳ್ಳೆ ಕ್ಯೂರಿಯಾಸಿಟಿ ಇಟ್ಕೊಂಡು ಮಾಡ್ತೀವಿ, ಫುಲ್ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಿ. ಆ್ಯಂಡ್ ಹಬ್ಬ ಆಗೋದ್ಮೇಲೆ ಅಯ್ಯೋ ಹಬ್ಬ ಆಗೋಯ್ತೆ, ಇಷ್ಟು ದಿವಸ ಎಲ್ಲ ಅಂದ್ಕೊಂಡಿದ್ವಿ ಅಂತೆಲ್ಲ ಅಂತ ಅನಿಸುತ್ತೆ. ನಿಮಗೂ ಹಾಗೆ ಅನಿಸುತ್ತಾ? ಕಮೆಂಟ್ ಮಾಡಿ. ಸೊ ಗೈಸ್, ಈಗ ನಾನು ಆಶೀಶು ಇಲ್ಲೇ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ನಮ್ಮ ಪಕ್ಕದ ಮನೆಗೆ. ಆಶೀಶ್ ಅದನ್ನು ಇಟ್ಕೊಂಡಿದ್ದೆ, ನಾನು ಇಲ್ಲಿ ನಂಬರ್ ಇಟ್ಕೊಂಡಿದ್ದೆ, ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಅಲ್ಲಿಗೆ ಹೋದ್ಮೇಲೆ ನನ್ನ ಕೈ ಕೊಟ್ಟೆ, ಅವ್ರು ನಾನು ಅವ್ರಿಗೆ ಕೊಡ್ತೀನಿ. ಸೊ ಆ ಥರ. ಈ ಗೇಟ್ ಹಾಕು, ಒಂದು ನಿಮಿಷ ಗೈಸ್. ಸೊ ಗೈಸ್, ಇನ್ನು ಅಜ್ಜಿಗೆ ನಾವು ಹೇಳ್ತಾ ಇದ್ವಿ ಇಲ್ಲೇ ಇರ್ರಿ, ಹಬ್ಬ ಮುಗಿಸ್ಕೊಂಡು ಹೋಗಿರ್ರಿ ಅಂತ ಅಂದರೆ ಅಜ್ಜಿ ಇಲ್ಲ, ಹಬ್ಬ ಮಾಡಬೇಕು ಅಜ್ಜಿ. ಸೊ ಅದಕ್ಕೆ ಅಜ್ಜಿನ ಇನ್ನು ಊರಿಗೆ ಬರೋಷ್ಟರಲ್ಲಿ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಅಷ್ಟೊತ್ತಿಗೆ. ಸರಿ ಆಯಿತು, ಸಾಯಂಕಾಲ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಶಿಲ್ಪ ಆಂಟಿ ಮನೆಗೆ ಬಂದ್ವಿ. ಎಲ್ಲ ಚಿನ್ನ ನಿನ್ನ ಮೇಂದಿದ್ದು ಕೈ ತೋರ್ಸಾಯ್ತು. ಏಮ ನೀನು ಹಾಕೊಂಡಿಲ್ಲ? ತಿರುಗ್ಸು, ತಿರುಗ್ಸೆ, ಹಿಂಗೆ ತಿರುಗ್ಸೆ. ಸೊ ಗೈಸ್, ಹಂಗೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಇವಾಗ ಎಲ್ಲರೂ ಹೊರಟ್ವಿ. ಸೊ ಗೈಸ್,
ನಾವು ಟೆಂಪಲ್ಗೆ ಬಂದಿದ್ವಿ. ಸೊ ಲೆಟ್ಸ್ ಗೋ. ಆ್ಯಕ್ಚುಲಿ ನಾವು ಆಗಲೇ ಬಂದಿದ್ವಿ ಬಟ್ ಕ್ಲೋಸ್ ಆಗಿತ್ತು. ಸೊ ವಿ ಕೇಮ್ ಅಗೇನ್. ಒಂದು ನಾನು ಮರೀಶ್ ಗೈಸ್ ನೋಡಿ ನಮ್ಮ ಮೌಲ್ಯಕ್ಕ ತೆಂಗಿನಕಾಯಿ ಹೊಡಿತಾವ್ರು ನೋಡೋಣ ಹೆಂಗ್ ಹೊಡಿತಾರೆ ಅಂತ ಹೇಳ್ಕೊಡ್ತಾವ್ರು ನಮ್ಮ ದೊಡ್ಡಪ್ಪ. ಹೊಡಿ ಆ ಏನು ಕೊಡಿ ಆ ಏನಕ್ಕ ಆಚೆ ಕಡೆ ಹಂಗೆ ನೀವು ತಿರ್ಗಿಸ ವೆರಿ ಗುಡ್. ಬಗ್ಗೆ ಮೇಲೆ ಕೊಡ್ರಪ್ಪ. ಕೊನೆಗೂ ಮೌಲ್ಯಕ್ಕ ಫೇಲ್. ನೀಟಾಗಿ ಸೊ ಗೈಸ್ ದೇವಸ್ಥಾನಕ್ಕೆ ಬಾಯ್ ಬಾಯ್ ಹೇಳೋಣ. ಎಲ್ಲಿದೆ? ಅಲ್ಲಿದೆ ಅಲ್ವಾ ನೋಡಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಮುಗಿಸ್ಕೊಂಡು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಒಬ್ಬರು ಮನೆಗೆ ಬರ್ತಾ ಇದ್ದೀವಿ. ಅಂದರೆ ರಿಲೇಟಿವ್ಸ್ ಒಂಥರ ರಿಲೇಟಿವ್ಸ್ ಗೊತ್ತಿಲ್ಲ. ರಿಲೇಟಿವ್ಸ್. ಸೊ ಇವಾಗ ಅಕ್ಕ ಎಳ್ಳು ಬೆಲ್ಲ ಎಲ್ಲ ಇಟ್ಕೊಂಡಿದ್ದಾರೆ, ಅವ್ರಿಗೆ ಕೊಡೋಕ್ಕೆ ಅಂತ ಎಲ್ಲ ಇಟ್ಕೊಂಡಿದ್ದಾರೆ. ಬನ್ನಿ ಎಂಟರ್ ಆಗೋಣ ಮನೆಗೆ. ಬೆಲ್ಲ ತಗೊಂಬರಕ್ ಹೋಗಿದ್ದೇನ. ಸೊ ಗಾಯ್ಸ್ ಇವಾಗ ಎತ್ತುಗಳನ್ನೆಲ್ಲ ಮೆರವಣಿಗೆ ಕರ್ಕೊಂಬರ್ತಾ ಇದ್ರು. ಆ್ಯಂಡ್ ಅಪ್ಪನೂ ಹೇಳ್ತಾಯಿದ್ರು ಲೈಕ್ ಅವರು ಚಿಕ್ಕವರಿದ್ದಾಗ ಎತ್ತುಗಳಿಗೆ ಎಲ್ಲ ನೀಟಾಗಿ ಸ್ನಾನ ಮಾಡಿಸಿ ಮತ್ತು ಅದು ಕೊಂಬಿಗೆ ಪೇಂಟ್ ಮಾಡಿ ಅಲಂಕಾರ ಎಲ್ಲ ಮಾಡಿ ಈ ಥರ ಎಲ್ಲ ಒಂದು ಊರಿಗೆ ರೌಂಡ್ ಕರ್ಕೊಂಬರೋರಂತೆ. ಆ್ಯಂಡ್ ಅದಾದಮೇಲೆ ಪಂಚ್ ತಿರುಗಿಸ್ಬೇಕಾದ್ರೆ ಎತ್ತನ್ನ ಬೆಂಕಿ ಮೇಲಿಂದ ಆಡಿಸೋದು ಅಂತೆ, ಲೈಕ್ ಜಂಪ್ ಮಾಡಿಸೋದು. ಸೊ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಏನು ಮಾಡ್ತಾರೆ ಇವಾಗ? ಅಲ್ಲಿ ಪೂಜೆ ಮಾಡ್ತಾರಲ್ಲ. ಪೂಜೆ. ಸೊ ಗೈಸ್ ಇವಾಗ ಇನ್ನೊಬ್ರು ಗೆಸ್ಟ್ ಮನೆಗೆ ಹೋಗ್ತಾ ಇದ್ರಿ, ಬನ್ನಿ ಹೋಗೋಣ. ಎಲ್ಲ ಏಮಿ ಕೂಗು ಬ್ರೌಸಿ. ಏನಾಗಲ್ಲ ಸ್ಟಿಫ್ ಆಗಿ ಕುತ್ಕೋ ನೀನಂಗ. ಬ್ರೌಸಿ ಅವ್ರ ಅದು ಅಜ್ಜಿ ಹತ್ರ ಹೋಯ್ತು. ಬ್ರೌಸಿ ಏನಾಗಲ್ಲ. ಅಜ್ಜಿ ಹೋದ್ರೆ ಹಳೆಯ ನಾಯಿ ಓದ್ತೈತೆ. ಅಜ್ಜಿ ಮೇಲೆ ನಾಯಿಗೆ ಅಜ್ಜಿ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ. ಅಜ್ಜಿ ಓದ್ತೈತೆ, ನಾಯಿ ಓದ್ತೈತೆ. ಕೊಡ್ತಾಳೆ ನಮ್ಮ ಅಜ್ಜಿ ಕೊಡ್ತಾಳೆ. ಸೊ ಗೈಸ್ ಇವಾಗ ಮತ್ತೆ ಅದು ಎತ್ತನ್ನ ವಾಪಸ್ ಕರ್ಕೊಂಡ್ ಬರ್ತಿದ್ದಾರೆ, ನೋಡ್ತಾ ಇರ್ಬೋದು. ಪೂಜೆ ಮಾಡಿಕೊಂಡು ಎತ್ತಿನ ವಾಪಸ್ ಕರ್ಕೊಂಡ್ ಬರ್ತಿದ್ದಾರೆ ನೋಡಿ ಗೈಸ್. ತುಂಬಾ ಸೌಂಡ್ ಇದೆ, ಮಾತಾಡಕ್ಕಾಗಲ್ಲ. ಸುರೇಶ್ ನೋಡಿ ಇಲ್ಲಿ ಯಶನ್ಯ ಅಕ್ಕ ಅವರು ನಿಂತಿದ್ದಾರೆ. ಕಾರ್ ನೋಡ್ದಾ?
ಯಾರ ಹತ್ರ ಬಂದೋದೆ ತಾನೆ ನೀನು ಅದೇ ಎಳ್ಳು ಬೆಲ್ಲ ನೋಡಿಲ್ಲ ಎಲ್ಲಿ ನಾನ್ ನೋಡಿಲ್ಲ ಪಪ್ಪ ನೋಡಿ ಆ ಮನೇಲಿ ಅವ್ರು ಯಾರೋ ಬೇರೆ ಏನ್ ಬೆಳಗ್ಗೆ ಫುಲ್ ಟ್ರೆಡಿಷನಲ್ ಆಗ್ಬಿಟ್ಟು ಈವ್ನಿಂಗ್ ಫುಲ್ ಮಾಡರ್ನ್ ಆಗ್ಬಿಟ್ಟಿದ್ಯಾ ಸೇಮ್ ಟು ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಬಂದಿಲ್ಲ ಬನ್ರಿ ಮನೆಗೆ ಹೋಗೋಣ ಬಾಯ್ ಯಶು ಯಶೋ ಸೊ ಗೈಸ್ ಇನ್ನು ಆ ಕಡೆಗೆಲ್ಲ ಹೋಗೋದಿಲ್ಲ ಯಾವಾಗೋ ಒಂದ್ಸತಿ ಎಲ್ಲ ಅಂದ್ಬಿಟ್ಟು ಅಪ್ಪ ಎಲ್ಲನೂ ಮಾತಾಡ್ಸ್ಕೊಬಂದರು ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ಊರ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಸೊ ಗೈಸಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ಆ್ಯಂಡ್ ಕೇಕ್ ಇತ್ತು ಅಂದ್ಬಿಟ್ಟು ಇವಾಗ ಕೇಕ್ ಕಟ್ ಮಾಡ್ತಾ ಇದ್ವಿ. ನೋಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ನಿಮಿಷ, ಹ್ಯಾಪಿ ಬರ್ಡೇ ಟು ಯು. ಇದು ಬೇಕು. ನಮ್ಮೂರಾಗ ಓ ಬ್ರದರ್ ಅದೇ ಬೇಕು. ನಾವು ಹೊಡೆಯೋ ಹೀರೋ ಹೀರೋ ನಾವು ಹೊಡೆಯೋ ಬ್ರೆಡ್ ಕೊಡು. ಬ್ರೆಡ್ ಮಾತ್ರ ಕೊಡು. ಬ್ರೆಡ್ ಅಷ್ಟೇ ತಡಿ, ಬ್ರೆಡ್ ಅಷ್ಟೇ. ಮೇಲೆ ಏನದು? ಪ್ರಶ್ನೆ ಈ ಥರ ಏನು ಕಿಕ್ತಾರ? ನನಗೂ ಗೊತ್ತಿಲ್ಲ. ಮತ್ತೆ ಸುಮ್ಮನೆ ಇಕ್ತೀರಾ? ಅಲ್ಲ ಏನು ರೀಸನ್ ಇರ್ತೈತೆ ನಮಗೂ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾರು ಗೊತ್ತಿದೆ ಕಮೆಂಟ್ ಮಾಡಿ. ಏನು ನೋಡೋಕ್ಕಾಗಿಲ್ಲ. ಲಾಸ್ಟ್ ಟೈಮ್ ಅಂಕಲ್ ಹೇಳಿದ್ರು ಏನಿದೆ ಅದೇನು ಅಂತ ಲಾಸ್ಟ್ ಟೈಮ್ ಹೇಳಿಲ್ಲ ಅಂಕಲ್ ಏನು ಹೇಳಿದ್ರು ಕೇಳಿ ಆಮೇಲೆ ಕೇಳಿ. ಸೊ ಗೈಸ್ ಅದು ಸೆಗ್ನಿಗೆ ಹಿಂಗೆ ಮಾಡಿಬಿಟ್ಟು ಒಯ್ತಾರೆ ಅಲ್ಲ ಅಂಕಲ್? ಸೊ ಇವಾಗ ನಾವು ಆ ಕಡೆ ಪಂಚ್ ತಿರುಗಿಸ್ತಿದ್ದಾರೆ. ಸೊ ಅದು ನೋಡೋಕ್ಕೆ ಹೋಗ್ತಾ ಇದ್ವಿ. ಕಮ್ಮಿ ಚಿಕ್ಕ ಬಾರಿಯ ಅಕ್ಷಯ್ ಕಮ್ಮಿ ಚಿಕ್ಕ ಬಾರಿ ಅಂತಾರ ಅಕ್ಷಯ್ ಏನ್ ಮಾಡ್ತೀವಿ? ಸೊ ಗಾಯ್ಸ್ ಆ್ಯಂಡ್ ಆಶೀಶ್ ಅಲ್ಲಿ ಕೇಳ್ತಿದ್ದ ನಾನು ಪಂಚ್ ತಿರುಗಿಸ್ಬೇಕು ಅಂತ, ಬಟ್ ಅಮ್ಮ ಆಗಲೇ ಬೇಡ ಅಂತ ಅಂದಿದ್ರು. ಮತ್ತು ಮನೆ ಹತ್ರ ಬಂದಮೇಲೆ ಕೇಳ್ತಿದ್ದ, ಬಟ್ ಅಮ್ಮ ಅದು ಸೇಫ್ಟಿ ಇಲ್ಲಲ್ಲ, ಹ್ಯಾಂಡ್ ಗ್ಲೌಸ್ ಇಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಯಾಕೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ರು. ಮಕ್ಕಳು ಅವೆಲ್ಲ ಆಡಬೇಕು. ಇಲ್ಲ ನೋಡ್ಕಲ್ಲವೇ ಅಲ್ಲಿನ ಚಿಕ್ಕ ಚಿಕ್ಕ ಬಿದ್ದಾವಲ್ಲಿನ. ನೆಕ್ಸ್ಟ್ ವರ್ಷ ತಿರ್ಗಿಸಿ ಬಿಡೋಣ ಚಿಕ್ಕ ಹೋಗೋಗಷ್ಟೇ. ಇಸ್ಕೊಂಬತ್ತೀನಿ ಬಾಪ. ಹೋಗೋಗಷ್ಟೇ. ಬೇಡ ಬಿಡಮ್ಮ ಈಗ ಚಿಕ್ಕದ ಬಿಡೋಣ ಚಿಕ್ಕ. ಬೇಡ ಸುಮ್ಮನೆ ಬಂದಿದ್ದೀರಾ ಸುಮ್ಮನೆ ಆಗುತ್ತೆ ಅಷ್ಟೇ. ಮುಂದಿನ ವರ್ಷ ತಿರ್ಗಿಸಿ ಪಾಪ ಅವ್ನಿಗೆ ಇಷ್ಟ ಬಿಡೋಣ. ಮುಂದಿನ ವರ್ಷ ತಿರ್ಗಿಸಿ ಏನ್ರಪ್ಪ ಎರಡು ಕೊಡಿಸ್ತೀನಿ ಆಸೆ ಇತ್ತು. ಎರಡು ಕೊಡಿಸ್ತೀನಿ ನಾನೇ. ಎಮ್ ಸಿ ಇವಾಗೆ ಹೋಗ್ಬಿಡ್ತಾರೆ ನಾನೇ ತಗೊಂಬಂದು ನೀನು ಕೊಡ್ತಾನೆ. ಅಲ್ಲ ಎಮ್ ಸಿ. ಸೊ ಗೈಸ್ ಇನ್ನು ನಾವು ಆಂಟಿ ಮನೆಯಿಂದ ಆಂಟಿ ಬಿಟ್ಟಿಲ್ಲ, ಊಟ ತಿನ್ಕೊಂಡು ಹೋಗ್ರಿ ಅಂತಂದರು. ಸೊ ಊಟ ತಿನ್ಕೊಂಡು ಈಗ ಮನೆಗೆ ಬಂದ್ವಿ. ಆ್ಯಂಡ್ ನಾನು ಯಾಕೆ ಸ್ಲೋ ಆಗಿ ಮಾತಾಡ್ತಿದ್ದೀನಿ ಅಂದರೆ ಆಶೀಶ್ ನಿದ್ದೆ ಮಾಡ್ತಿದ್ದಾನೆ. ಅವ್ನಿಗೆ ನಾಳೆ ಎಕ್ಸಾಮ್ಸ್ ಇದೆ, ಅವ್ನು ನಾಳೆ ಮಾರ್ನಿಂಗ್ ಇನ್ನೂ ಬೇಗ ಎದ್ದೇಳಬೇಕು. ಇವತ್ತೆಲ್ಲ ನಮ್ಮ ಜೊತೆ ಇದ್ನಲ್ಲ, ಸೊ ಅದಕ್ಕೆ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಮಾಡೋದು ಮರೆಯಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅಕಸ್ಮಾತ್ ನಾನು ಮಾಡೋ ವ್ಲಾಗ್ಸ್ ಎಲ್ಲ ಯೂಸ್ಫುಲ್ ಅಥವಾ ಸಮಥಿಂಗ್ ಯು ಆರ್ ಗೆಟಿಂಗ್ ಟು ನೋ ಅಂದರೆ ಶೇರ್ ಮಾಡಿ. ಆ್ಯಂಡ್
ನನ್ನ ವ್ಲಾಗ್ಸ್ ನಿಮಗೆ ನೋಡೋಕ್ಕೆ ಇಷ್ಟ ಅಂದ್ರೂ ಅಥವಾ ಬೇರೆಯವ್ರಿಗೆ ಇಷ್ಟ ಆಗ್ಬೋದು ಅಂತಂದ್ರೂ ಶೇರ್ ಮಾಡಿ. ಆ್ಯಂಡ್ ಎಸ್, ಪ್ಲೀಸ್ ಸಪೋರ್ಟ್ ಮಾಡಿ ಅಲ್ಲ, ಓಕೆನಾ? ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.